ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವಿಶ್ವಾಸ್ ದೇಸಾಯಿ IIM ಅಲ್ಲಿ ಓದಿರೋ ಕ್ಲಾಸ್ ಟಾಪರ್, ತುಂಬಾನೇ ಬುದ್ಧಿವಂತ. ಕಾಲೇಜ್ ಡೇಸಲ್ಲೇ ಎಷ್ಟೊಂದು ಬಿಸ್ನೆಸ್ ಪ್ರಾಜೆಕ್ಟ್ಸ್ನ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಆರಾಧನಾ ಅನ್ನೋ ಕ್ಲಾಸ್ಮೇಟ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಐ ಗೆಸ್ ದೇ ಹ್ಯಾಡ್ ಅ ಗ್ರೇಟ್ ಲೈಫ್ ಕೋವಿಡ್ ಬರೋವರೆಗೂ. ಆಮೇಲೆ ಎಲ್ಲ ಅವ್ರ ಕೈ ತಪ್ಪೋಗಿದೆ ಅನ್ಸುತ್ತೆ. ವಿಶ್ವಾಸ್ ಮತ್ತು ಆರಾಧನಾ ಇಬ್ಬರು ಸೇರಿಕೊಂಡು ಒಂದು ಹೊಸ ಕಂಪನಿ ಶುರು ಮಾಡಿದರು. ಕೋವಿಡ್ ಟೈಮಲ್ಲಿ ಸಾಕಷ್ಟು ಲಾಸಸ್ ಆಗಿದೆ. ಆ ಸಾಲನೆಲ್ಲ ಕ್ಲಿಯರ್ ಮಾಡೋಕ್ಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಹೀಗೆ ಮೆಮೊರಿ ಲಾಸ್ ಆಗಿದೆ. ಮುಂದೆ ಹೇಳಿ ಮಿರಾಜಿ. ಏನು ಹೇಳಿ ಜೇಂಡೆ, ಅಷ್ಟೇ ನನಗವ್ರ ಬಗ್ಗೆ ಗೊತ್ತಿರೋದು. ಇಷ್ಟು ಸಾಲಲ್ಲ, ಅವನು ಇಲ್ಲಿಗೆ ಯಾಕೆ ಬಂದ ಅನ್ನೋದು ಗೊತ್ತಾಗ್ಬೇಕು ಮಿರಾಜಿ. ನಾನು ಅವ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ ಜೇಂಡೆ. ಈಗ ಇದಿಷ್ಟು ಇನ್ಫಾರ್ಮೇಶನ್ ಹರ್ಷ ಸರ್ ಆ್ಯಂಡ್ ಮಾನ್ಸಿ ಮ್ಯಾಮ್ಗೋಸ್ಕರ ಕಲೆಕ್ಟ್ ಮಾಡಿಕೊಂಡೆ ಅಷ್ಟೇ. ಈಗ ನಾನು ನಿಮ್ಗೆ ಇದನ್ನೆಲ್ಲ ಹೇಳಿದೆ ಅಂತ ಗೊತ್ತಾದರೆ ಆ ಮಾನ್ಸಿ ಮ್ಯಾಮ್ ಅಂತೂ ಸುಮ್ಮನಿರಲ್ಲ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮಿರಾಜಿ. ಈಗ ಅವನು ಯಾಕೆ ಆರ್ಯ ಸರ್ ಮನೇಲಿದ್ದಾನೆ, ಅವನು ವಟಾರಕ್ಕೆ ಯಾಕೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ಬೇಕಲ್ವಾ ನಮಗೆ. ನೋ ಐಡಿಯಾ ಜೇಂಡೆ. ನಾಟ್ ಗುಡ್ ಮಿರಾಜಿ, ನಾಟ್ ಗುಡ್. ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಯಾರು ಎಲ್ಲಿದ್ದಾರೆ, ಅಲ್ಲಿ ಯಾಕೆ ಇದ್ದಾರೆ ಅನ್ನೋದನ್ನ ಎಲ್ಲಾನು ಜಾಲಾಡಿಸ್ಬಿಡ್ತಾ ಇದ್ದೆ. ಏನು ನಿಮ್ಮ ಹಾಗೆ ನಮಗೆಲ್ಲ ಕೆಲಸ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀರಾ? ಅಫ್ಕೋರ್ಸ್, ನಂತರ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಜೆಂಡೆ, ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಿದರೆ ಆರ್ಯ ಸರ್ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಜೆಂಡೆ, I didn't mean like that. I'm sorry. I'm really sorry. ಈ ವಿಶ್ವಾಸ್ ದೇಸಾಯಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡ್ಮೇಲೆ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡ್ರು ಅನ್ನೋದು ಗೊತ್ತಿದೆಯಾ? ಅದನ್ನಾದರೂ ಹೇಳಿ. ಬೆಂಗಳೂರು ಬೆಳಗಾಂ ಹೈವೇಲಿ ಯಾವುದೋ ಹಾಸ್ಪಿಟ್ಲ್ ಅಂತೆ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಹಸಿ ಇದೆ, ಆದರೆ ಹಾಕೊಳ್ಳೋಷ್ಟು ಒಣಗಿದೆ. ತಗೊಳ್ಳಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ತಗೊಳ್ತಿದ್ದೆ. ಅದೆಲ್ಲ ಏನಿಲ್ಲ, ತಗೊಳ್ಳಿ. ಪಾಪ ಅಲ್ವಾ ಸುಬ್ಬು? ತನ್ನವರನ್ನವರು ಯಾರು ನೆನಪಿಲ್ಲ. ಯಾರು ಏನು ಹೇಳ್ತಾರೋ ಅದೇ ಸತ್ಯ ಅಂತ ತಿಳ್ಕೋಬೇಕು. ತನ್ನನ್ನು ತಾನೇ ಮರೆತು ಹೊಸ್ದಾಗಿ ಮೊದಲ ಥರ ಬದುಕು ಕಟ್ಕೊಳ್ಳೋಂಥ ಶಾಪ ಯಾರಿಗೂ ಬೇಡ. ಎಲ್ರಿಗೂ ಅದು ಶಾಪ ಅಲ್ಲ ಅಮ್ಮ. ಸಾರಿ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಅದರಲ್ಲಿ ಏನಪ್ಪ ತೊಂದರೆ? ಕೆಸರು ನಿಮ್ಮ ಮೇಲೆ ಹಾರ್ತು, ಹೊಟ್ಟೆ ಇವಳು ತೊಳ್ಕೊಟ್ಟು, ಬಿಸಿಲಲ್ಲಿ ಒಣಗ್ತು, ಅದರಲ್ಲಿ ಏನಿದೆ? ಸರಿ, ನಾನು ಬರ್ತೀನಿ. ಹುಷಾರು.
ಸರಿ, ನಾನು ಬಿಟ್ಬರ್ತೀನಿ, ಬನ್ನಿ. ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾರ್ಯಾರ ಹಿಂದೆನೋ ಹಾಗೆಲ್ಲ ಹೋಗ್ಬೇಡಿ ಸರ್. ಏನಾದರೂ ಅಪಾಯ ಆದರೆ ಅಂತ ಅಷ್ಟೇ. ಏನಾಯ್ತು ಸರ್? ಏನಿಲ್ಲ. ಹುಷಾರಾಗಿರಿ ಅಂತ ಅಷ್ಟೇ ಹೇಳಿದ್ದು. ಬನ್ನಿ. ಹೋದ್ರೇನಮ್ಮ? ಹ್ಞೂನಮ್ಮ. ಪಾ, ಸದ್ಯ ಅವ್ರಿದ್ರೆ ನನಗೆ ಉಸಿರು ಕಟ್ದಂಗಾಗತ್ತೆ. ಯಾಕೆ ಆಗಂತ್ಯ? ಪಾಪ ಏನಮ್ಮ ನೀನು ಎಲ್ರೂ ಪಾಪ ಅಂತ ಅನ್ಕೊಂಡು? ಅಲ್ವೇ, ಅವ್ರ ಪರಿಸ್ಥಿತಿ ಗೊತ್ತು ನಿಂಗೆ. ಕೆಲವೊಂದು ಟೈಮು ವಿಚಿತ್ರವಾಗಿ ನಡ್ಕೋತೀಯಪ್ಪ ನೀನು. ಅಮ್ಮ, ನನಗೆ ಅತಿಯಾಗಿ ಕಾಳಜಿ ತೋರ್ಸೋರ್ನ ಕಂಡ್ರೆ ಆಗಲ್ಲ. ಯಾಕೆ? ಅವ್ರೇನಾದ್ರೂ ತಪ್ಪಾಗಿ ನಡ್ಕೊಂಡ್ರಾ? ಹುಷಾರಾಗಿ ನೋಡ್ಕೊಳ್ಳಿ ಇಂದಿತ್ತಪ್ಪ. ನನಗೆ ಆರ್ಯ ಸರೇ ನೆನಪಾಗ್ತಾರೆ ಅಮ್ಮ. ಆರ್ಯ ಸರು ಹೀಗೆ ಅಮ್ಮ, ಎಲ್ಲಾನು ಅತಿಯಾಗಿ ಮಾಡ್ತಿದ್ರು. ಕಾಳಜಿಲಂತೂ ತೀರಾ ಅತಿ. ಕಾರಲ್ಲಿ ನನ್ನನ್ನು ನನ್ನ ಪಾಡಿಗೆ ಕೂರೋದಕ್ಕೆ ಬಿಡ್ತಿರ್ಲಿಲ್ಲ. ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಅವರೇ ಬಂದು ಡೋರ್ ಓಪನ್ ಮಾಡೋರು. ಈ ಥರ ಇನ್ನೊಬ್ರು ಮಾಡೋದನ್ನ ನಾನು ನೋಡಿದ್ರೆ ನನಗೊಂಥರ ಆಗಲ್ವಾ ಅಮ್ಮ? ಆಗಂತ ಅಳಿಯಂದ್ರಿಗಿದ್ದ ಸ್ವಭಾವ ಇನ್ನೊಬ್ರಿಗಿರಬಾರ್ದು ಅಂತನಾ? ಈ ಥರ ಎಲ್ಲ ಸಣ್ಣ ಸಣ್ಣದು ಮನ್ಸು ಕಚ್ಕೊಂಡ್ರೆ ನಿನಗೆ ಕಷ್ಟ ಕಣೆ. ಸಣ್ಣದಲ್ಲ ಅಮ್ಮ, ಬಿಡು, ಇದು ಯಾರಿಗೂ ಅರ್ಥ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.